ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಕಣ್ಣು ಮುಚ್ಕೊಂಡು ಮನಸ್ಸಾರೆ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಸಮಯವನ್ನು ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಮೊದಲಿಗೆ ಡೀಪ್ ಬ್ರೀತ್ ತಗೊಳ್ಳಿ, ಮನಸ್ಸನ್ನು ಕಾಮ್ ಮಾಡ್ಕೊಳ್ಳಿ. ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್ ನಿಮ್ಮ ಬಗ್ಗೆ ಒಂದು ಮುಖ್ಯವಾದ ವಿಷಯವನ್ನು ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಗೊತ್ತಿದೆ ನಿಮ್ಮ ಹಾರ್ಟ್ ತುಂಬ ಸಾಫ್ಟ್, ನಿಮ್ಮ ಮನಸ್ಸು ಅನ್ನೋದು ತುಂಬ ಪ್ಯೂರ್. ನೀವು ಯಾರನ್ನಾದರೂ ಟ್ರಸ್ಟ್ ಮಾಡಿದ್ರೆ ಫುಲ್ ಟ್ರಸ್ಟ್ ಮಾಡ್ತೀರಾ, ಆ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ತುಂಬ ನೋವು ಅನುಭವಿಸಿದ್ದೀರಾ. ನಿಮ್ಮ ಲೈಫ್ನಲ್ಲಿ ಯಾರು ಬಂದರೂ ಕೂಡ ನೀವು ಅವರನ್ನು ಕ್ವಿಕ್ಲಿ ಕ್ಲೋಸ್ ಆಗಿ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿರ್ತೀರಾ. ಒಬ್ಬರು ನಿಮ್ಮ ಜೊತೆ ಸ್ವೀಟಾಗಿ ಮಾತಾಡಿದ್ರು, ಕೇರ್ ತೋರಿಸಿದ್ರು ಕೂಡ ನೀವು ಅವರನ್ನು ನಿಮ್ಮ ಹಾರ್ಟ್ ಒಳಗಡೆ ತುಂಬ ಕನೆಕ್ಟ್ ಮಾಡ್ಕೊಳ್ತೀರಾ, ಅಲೋ ಮಾಡ್ಕೊಳ್ತೀರಾ. ಬಿಕಾಸ್ ನಿಮ್ಮ ಹಾರ್ಟ್, ನಿಮ್ಮ ಮನಸ್ಸು ಅನ್ನೋದು ತುಂಬ ದೊಡ್ಡದು, ತುಂಬ ಒಳ್ಳೆತನದಿಂದ ನೀವು ಥಿಂಕ್ ಮಾಡ್ತೀರಾ. ಆದರೆ ಇದೇ ನಿಮ್ಮ ಸ್ಟ್ರೆಂತ್ ಆಗಿ ಕೆಲವೊಮ್ಮೆ ವೀಕ್ನೆಸ್ ಕೂಡ ಆಗಿದೆ. ಅಂದರೆ ನೀವು ಯಾರನ್ನು ತುಂಬ ನಂಬ್ತಿರೋ, ಯಾರನ್ನು ತುಂಬ ಪ್ರೀತಿಸ್ತಿರೋ ಅವರ ಕಡೆಯಿಂದ ನಿಮಗೆ ತುಂಬ ಹರ್ಟ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ಈಗ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ನಿಮ್ಮ ಹಾರ್ಟ್ಗೆ ತುಂಬ ಹರ್ಟ್ ಆಗಿದೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ನೀವು ಇನ್ಸೈಡ್ ತುಂಬ ಬ್ರೋಕನ್ ಆಗಿದ್ದೀರಾ. ನೀವು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ಎಮೋಷ್ನಲ್ ಪೇಯ್ನ್ ಅನ್ನೋದು ಜಾಸ್ತಿ ಇದೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈ ರೀಡಿಂಗನ್ನು ಯಾವ ವ್ಯಕ್ತಿಗಾಗಿ, ಯಾರಿಗಾಗಿ ನೋಡ್ತಾ ಇದ್ದೀರೋ, ಇವರು ನಿಮ್ಮ ಲೈಫ್ನ ಯಾವುದೋ ರೀತಿಯಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿರಬಹುದು. ಇವರು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಲವರ್ ಆಗಿರ್ಬೋದು, ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ ಕೂಡ ಆಗಿರ್ಬೋದು. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಬೇರೆಯವರು ಕೂಡ ನಿಮ್ಮನ್ನು ಎಮೋಷ್ನಲಿ ತುಂಬ ಯೂಸ್ ಮಾಡ್ಕೊಳ್ತಾರೆ, ನೀವು ಬೇರೆಯವರನ್ನು ಬೇಗ ನಂಬ್ತೀರಾ, ನಿಮ್ಮ ಟ್ರಸ್ಟ್ ಬ್ರೇಕ್ ಮಾಡ್ತಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ ಅದು ಈ ವ್ಯಕ್ತಿಗೆ ಗೊತ್ತು, ಅಥವಾ ಈ ಪರ್ಸನ್ ಕಡೆಯಿಂದ ನಿಮಗೆ ಹರ್ಟ್ ಆಗಿರ್ಬೋದು, ಇವರ ಮಾತಿನಿಂದ ಹರ್ಟ್ ಆಗಿರ್ಬೋದು, ಅಥವಾ ಬ್ರೇಕಪ್ ಆಗಿರಬಹುದು, ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು. ಅಂದರೆ ಈ ಪರ್ಸನ್ ನಿಮ್ಮ ಪಾರ್ಟ್ನರ್ ಆಗಿದ್ರೆ ಅವರು ನಿಮ್ಮ ಬಗ್ಗೆ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ ನೀವು ಯಾವುದೋ ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗಿದ್ದೀರಾ, ನೀವು ಹೊರಗಡೆ ಬರಬೇಕಂತ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡ್ತಿದ್ದೀರಾ, ಬಟ್ ಎಮೋಷ್ನಲಿ ಸಾಧ್ಯ ಆಗ್ತಾ ಇಲ್ಲ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮೈಂಡ್ ಹೇಳ್ತಾ ಇರುತ್ತೆ ಮೂವ್ ಆನ್ ಆಗೋದಕ್ಕೆ, ನಿಮ್ಮ ಹಾರ್ಟ್ ಹೇಳ್ತಾ ಇರುತ್ತೆ ವೆಯ್ಟ್ ಮಾಡೋದಕ್ಕೆ. ಈ ಕಾನ್ಫ್ಲಿಕ್ಟ್ ಏನಿದೆ ಅದು ನಿಮಗೆ ತುಂಬ ದಿನ ನಿದ್ದೆ ಇಲ್ಲದೆ ರೀತಿ ಮಾಡಿರಬಹುದು. ನೀವು ಸಮ್ಟೈಮ್ಸ್ ತುಂಬ ಫೀಲ್ ಮಾಡ್ಕೊಂಡಿದ್ದೀರಾ, ನನ್ನ ಲೈಫ್ನಲ್ಲಿ ಏನು ಬೇಕು ಅದೇ ಆಗ್ತಾ ಇಲ್ವಲ್ಲ ಅನ್ನೋ ರೀತಿ ಥಿಂಕ್ ಮಾಡಿದ್ದೀರಾ. ಅದೇ ಎನರ್ಜಿ ಇವರಿಗೂ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ತುಂಬ ಅಟ್ಯಾಚ್ಮೆಂಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನೀವು ತುಂಬ ಅಟ್ಯಾಚ್ ಆಗ್ತೀರಾ. ನೀವು ಒನ್ಸ್ ಅಟ್ಯಾಚ್ ಆದರೆ ಯು ಅಟ್ಯಾಚ್ ಡೀಪ್ಲಿ. ಹಾಫ್ ಹಾರ್ಟೆಡ್ ರಿಲೇಷನ್ಶಿಪ್ ನಿಮಗೆ ಇಷ್ಟ ಇಲ್ಲ, ಯು ಗಿವ್ 100%. ಬಟ್ ಪ್ರಾಬ್ಲಮ್ ಏನು ಅಂದರೆ ನೀವು ಯಾರನ್ನಾದರೂ ಕ್ಲೋಸ್ ಆದರೆ ಅವರು ಸ್ಲೋಲಿ ನಿಮ್ಮ ವೀಕ್ನೆಸ್ ಆಗಿಬಿಡ್ತಾರೆ. ಅದೇ ರೀತಿ ಈ ಪರ್ಸನ್ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಅಂದರೆ ನೀವು ತುಂಬ ಲಾಯಲ್, ಅದೇ ರೀತಿ ರಾಂಗ್ ಪೀಪಲ್ನ ಬೇಗ ಆಯ್ಕೆ ಮಾಡ್ಕೊಳ್ತೀರಾ. ನೀವು ಲವ್ ಕೊಡೋದ್ರಲ್ಲಿ ತುಂಬ ಗ್ರೇಟ್, ಬಟ್ ರಿಸೀವ್ ಮಾಡೋದ್ರಲ್ಲೇ ಪ್ರಾಬ್ಲಮ್ ಆಗೋದು. ನೀವು ತುಂಬ ಸಲ ತುಂಬ ಲವ್ ಕೊಡ್ತೀರಾ, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಾ, ತುಂಬ ಕೇರ್ ಕೊಡ್ತೀರಾ, ಬಟ್ ನಿಮಗೆ ಆ ಕಡೆಯಿಂದ ರಿಟರ್ನ್ ಸಿಗೋದಿಲ್ಲ. ಅಥವಾ ನಿಮಗೆ ಮೋಸ ಆಗ್ಬೋದು, ಅಥವಾ ಅವರು ಚೀಟ್ ಮಾಡ್ಬೋದು, ಅಥವಾ ನಿಮ್ಮನ್ನು ಮೆಂಟಲಿ ಅಥವಾ ಇಮೋಷ್ನಲಿ ಯೂಸ್ ಮಾಡ್ಕೋಬಹುದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅದರ ಬಗ್ಗೆ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ತುಂಬ ಸಲ
ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಅಂದರೆ ನೀವು ಯಾರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದೀರೋ ಅವರಾಗಿರ್ಬೋದು, ನಿಮ್ಮ ಟ್ರಸ್ಟ್ ಬ್ರೇಕ್ ಮಾಡಿದ್ದಾರೆ. ನೀವು ಆಲ್ವೇಸ್ ಗುಡ್ ಥಿಂಕ್ ಮಾಡ್ತೀರಾ, ಬಟ್ ನಿಮಗೆ ಆ ಕಡೆಯಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ಸಿಗೋದಿಲ್ಲ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಯಾರ ಜೊತೆ ಕ್ಲೋಸ್ ಆದರೂ ಕೂಡ ನೀವು ಅಂದ್ಕೊಳ್ತೀರಾ, ಗುಡ್ ಥಿಂಕ್ ಮಾಡ್ತೀರಾ, ಅಂದರೆ ಈ ಸಲ ಡಿಫ್ರೆಂಟಾಗಿ ಇರುತ್ತೆ ಅನ್ನೋ ರೀತಿ ಬಿಲೀವ್ ಮಾಡ್ತೀರಾ, ಬಟ್ ಮತ್ತೆ ಹರ್ಟ್ ಆಗ್ತೀರಾ. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ತುಂಬ ಇನ್ನೋಸೆಂಟ್ ಅಂತ ಇವ್ರು ಅಂದ್ಕೊಳ್ತಿದ್ದಾರೆ. ನೀವು ಫೇಕ್ ಅಲ್ಲ, ನಿಮ್ಮ ಲವ್ ಏನಿದೆ ಅದು ರಿಯಲ್ ಅಂತ ಇವ್ರಿಗೆ ಅರ್ಥ ಆಗ್ತಾ ಇದೆ. ಈ ಪರ್ಸನ್ ಈಗ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ಎನರ್ಜಿಯ ಮೂಲಕ ನೋಡೋದಾದರೆ, ಅವರು ನಿಮ್ಮನ್ನು ಈಗ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಕೇರ್ ಅವರಿಗೆ ನೆನಪಾಗ್ತಾ ಇದೆ, ನಿಮ್ಮ ಅಟೆನ್ಷನ್ ಅವರಿಗೆ ಮಿಸ್ ಆಗ್ತಾ ಇದೆ. ನೀವು ಅವರಿಗೆ ಕೊಟ್ಟ ಲವ್, ನೀವು ಕೊಟ್ಟ ಟೈಮ್, ನೀವು ಕೊಟ್ಟ ಇಂಪಾರ್ಟೆನ್ಸ್ ಅದೆಲ್ಲವೂ ಈಗ ರಿಯಲೈಸ್ ಆಗ್ತಾ ಇದೆ. ಸಮ್ಟೈಮ್ಸ್ ಪೀಪಲ್ ವ್ಯಾಲ್ಯೂ ಓನ್ಲಿ ಆಫ್ಟರ್ ಲೂಸಿಂಗ್. ಇಲ್ಲಿಯೂ ಅದೇ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ಈಗ ಕ್ಲಾರಿಟಿ ಅನ್ನೋದು ಬಂದಿದೆ, ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ, ನಾನು ತಪ್ಪು ಮಾಡಿದೆ, ನಾನು ಮಿಸ್ಟೇಕ್ ಮಾಡಿದೆ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಅವರು ಇಮ್ಮೆಚ್ಯೂರ್ ಆಗಿ ನಡ್ಕೊಂಡಿರ್ಬೋದು, ಅಥವಾ ಈಗೋ ಇರ್ಬೋದು, ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ನಿಮ್ಮಿಬ್ಬರ ನಡುವೆ ಬಂದಿರ್ಬೋದು. ಬಟ್ ಈಗ ಅವರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅವರು ನಿಮ್ಮ ಪೇಯ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿಯೆಲ್ಲ ನಿಮ್ಮ ಲೈಫ್ನಲ್ಲಿ ಆಯ್ತಲ್ಲ, ನಿಮಗೆ ಚೀಟ್ ಆಗಿದೆ, ನಿಮಗೆ ಮೋಸ ಆಗಿದೆ, ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ರಿಟರ್ನ್ ಎನರ್ಜಿ ಇದೆಯಾ, ರಿಯೂನಿಯನ್ ಎನರ್ಜಿ ಇದೆಯಾ ಅಂತ ನೋಡೋದಾದರೆ ಎಸ್, ಸ್ಟ್ರಾಂಗ್ ರಿಟರ್ನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಲೈಫ್ಗೆ ಮತ್ತೆ ಬರಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಫಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಈ ವ್ಯಕ್ತಿಯ ಕಡೆಯಿಂದ ಮೆಸೇಜ್ ಬರಬಹುದು, ಕಾಲ್ ಮಾಡಬಹುದು, ಅಥವಾ ಡೈರೆಕ್ಟ್ ಮೀಟ್ ಆಗೋದಕ್ಕೆ ಟ್ರೈ ಮಾಡಬಹುದು. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಅವರು ಈಗ ಫಿಯರ್ ಜೊತೆ ಬರ್ತಾ ಇದ್ದಾರೆ. ಅಂದರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ, ಮತ್ತೆ ಚಾನ್ಸ್ ಕೊಡ್ತೀರಾ ನಿಮ್ಮ ಲೈಫ್ನಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅನ್ನೋ ಡೌಟ್ ಕೂಡ ಇವ್ರಿಗೆ ಇದೆ. ಅಂದರೆ ಎನರ್ಜಿಯ ಪ್ರಕಾರ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಬರ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಬಟ್ ಅಕ್ಸೆಪ್ಟ್ ಮಾಡೋದು ಅಥವಾ ರಿಜೆಕ್ಟ್ ಮಾಡೋದು ನಿಮ್ಮ ಡಿಸಿಷನ್. ಅವರು ನಾವು ರೆಡಿ ಟು ಕಮಿಟ್, ಸೀರಿಯಸ್ ಆಗಿ ರಿಲೇಷನ್ಶಿಪ್ ಹ್ಯಾಂಡಲ್ ಮಾಡೋ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಕ್ವಶನ್ ಏನು ಅಂದರೆ, ನಿಮ್ಮ ಹಾರ್ಟ್ ರೆಡಿ ಇದೆಯಾ, ನೀವು ಅಕ್ಸೆಪ್ಟ್ ಮಾಡ್ತೀರಾ, ನಿಮಗೆ ಯಾವ ರೀತಿಯ ಡಿವೈನ್ ಮೆಸೇಜ್ ಇದೆ ಅಂತ ನೋಡೋದಾದರೆ, ನಿಮ್ಮ ಹಾರ್ಟ್ ಸಾಫ್ಟ್ ಆಗಿರೋದು ನಿಮ್ಮ ವೀಕ್ನೆಸ್ ಅಲ್ಲ, ನಿಮ್ಮ ಲಾಯಲ್ಟಿ ವೀಕ್ನೆಸ್ ಅಲ್ಲ, ನಿಮ್ಮ ಕೈಂಡ್ನೆಸ್ ವೀಕ್ನೆಸ್ ಅಲ್ಲ. ಪ್ರಾಬ್ಲಮ್ ಅನ್ನೋದು ನಿಮ್ಮಲ್ಲಿಲ್ಲ. ಪ್ರಾಬ್ಲಮ್ ರಾಂಗ್ ಪೀಪಲ್ನ ನೀವು ಆಯ್ಕೆ ಮಾಡ್ಕೊಳ್ತೀರಲ್ಲ, ಚೂಸ್ ಮಾಡ್ಕೊಳ್ತೀರಲ್ಲ, ಅದರಲ್ಲಿದೆ. ಯು ಡಿಸರ್ವ್ ಸ್ಟೇಬಲ್ ಲವ್, ಯು ಡಿಸರ್ವ್ ರೆಸ್ಪೆಕ್ಟ್, ಯು ಡಿಸರ್ವ್ ಎಮೋಷ್ನಲ್ ಸೆಕ್ಯೂರಿಟಿ. ನಿಮಗೆ ಇರುವ ಯೂನಿವರ್ಸ್ ಮೆಸೇಜ್ ಏನು ಅಂದರೆ, ಸ್ಲೋ ಆಗಿ ಟ್ರಸ್ಟ್ ಮಾಡಿ, ನಿಮ್ಮ ಇಂಟ್ಯೂಷನ್ ಲಿಸನ್ ಮಾಡಿ. ಯಾರನ್ನಾದರೂ ಇಂಪ್ರೆಸ್ ಮಾಡೋದಕ್ಕೆ ನಿಮ್ಮ ವ್ಯಾಲ್ಯೂವನ್ನು ನೀವು ಕಡಿಮೆ ಮಾಡ್ಕೋಬೇಡಿ. ಈಗ ಅವರ ಟ್ರೂ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂತ ನೋಡೋದಾದರೆ, ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಅವರಿಗೆ ಗಿಲ್ಟ್ ಅನ್ನೋದು ಇದೆ, ಅವರು ಕಮ್ಬ್ಯಾಕ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅವರು ನಾವು ಸೀರಿಯಸ್ ಎನರ್ಜಿಯಲ್ಲಿ ಇದ್ದಾರೆ. ನಿಮ್ಮ ಲವ್ ಅವ್ರಿಗೆ ಸ್ಟಿಲ್ ಇಂಪಾರ್ಟೆಂಟ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಫ್ಯೂ ವೀಕ್ಸ್, ಮಂತ್ಸ್ನಲ್ಲಿ ಕಮ್ಯುನಿಕೇಷನ್ ಚಾನ್ಸಸ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ಬರ್ಬೋದು, ಲೇಟ್ ನೈಟ್ ಟೆಕ್ಸ್ಟ್ ಬರ್ಬೋದು, ಕ್ಯಾನ್ ವಿ ಟಾಕ್ ಅಥವಾ ಐ ಮಿಸ್ ಯು, ಆ ರೀತಿ ನಿಮಗೆ ಮೆಸೇಜ್ ಬರುವ ಸಾಧ್ಯತೆ ಇದೆ. ಬಟ್ ಈ ಸಲ ಸಿಚುವೇಶನ್ ನಿಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೀವು ಹೀಲಿಂಗ್ ಪ್ರೊಸೆಸ್ನಲ್ಲಿ ಇದ್ದೀರಾ. ಆ್ಯಂಡ್ ದ ರೈಟ್ ಲವ್ ಅಟ್ ದ ರೈಟ್ ಟೈಮ್ ವಿಲ್ ಫೈಂಡ್ ಯು. ಯೂನಿವರ್ಸ್ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತೆ. ಟೇಕ್ ಕೇರ್, ಸ್ಟೇ ಸ್ಟ್ರಾಂಗ್. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಕಣ್ಣು ಮುಚ್ಚಿಕೊಂಡು ಮನಸಾರೆ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು, ಅವರು ಮತ್ತು ನೀವು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಡೀಪ್ ಬ್ರೀತ್ ತಗೊಳ್ಳಿ, ಮೈಂಡ್ ಕಾಮ್ ಮಾಡ್ಕೊಳ್ಳಿ. ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಇಲ್ಲಿ ತುಂಬ ಪಾಸಿಟಿವ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ.
ಲವರ್ಸ್ ಎನರ್ಜಿ ಕಾಣಿಸ್ತಾ ಇದೆ, ಸೋಲ್ಮೇಟ್ ಕನೆಕ್ಷನ್ ಎನರ್ಜಿ ಕಾಣಿಸ್ತಾ ಇದೆ, ಮ್ಯೂಚುವಲ್ ಲವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನೀವು ಮತ್ತು ಈ ಪರ್ಸನ್ ಇಬ್ಬರು ಒಬ್ಬರಿಗಾಗಿ ಮತ್ತೊಬ್ಬರು ಅನ್ನೋ ಸ್ಟ್ರಾಂಗ್ ವೈಬ್ರೇಷನ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಈ ವ್ಯಕ್ತಿಯನ್ನು ತುಂಬ ಪ್ರೀತಿಸ್ತೀರಾ. ಅದೇ ರೀತಿ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ ಕೂಡ ನಿಮ್ಮನ್ನು ಜೆನ್ಯೂನ್ ಆಗಿ ಲವ್ ಮಾಡ್ತಾ ಇದ್ದಾರೆ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇದು ಒನ್ ಸೈಡೆಡ್ ಲವ್ ಅಲ್ಲ, ಇದು ಮ್ಯೂಚುವಲ್ ಫೀಲಿಂಗ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಈ ವ್ಯಕ್ತಿ ತುಂಬ ಪ್ಯೂರ್ ಹಾರ್ಟಿಂದ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಯಾವ ರೀತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನೀವು ನಿಮ್ಮ ಲೈಫ್ನಲ್ಲಿ ಒಂದು ಬಿಲೀಫ್ ಇಟ್ಕೊಂಡಿದ್ದೀರಾ, ಲವ್ ಈಸ್ ಪವರ್ಫುಲ್, ಲವ್ ಕ್ಯಾನ್ ಹೀಲ್ ಎವ್ರಿಥಿಂಗ್ ಅಂತ ನೀವು ಅಂದ್ಕೊಂಡಿದ್ದೀರಾ. ನೀವು ರಿಲೇಷನ್ಶಿಪ್ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಎಲ್ಲರನ್ನೂ ಪ್ರೀತಿಯಿಂದ ಹ್ಯಾಂಡ್ಲ್ ಮಾಡ್ತೀರಾ, ಮೈಂಡ್ಗಿಂತ ಹಾರ್ಟ್ನಿಂದ ಥಿಂಕ್ ಮಾಡ್ತೀರಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಕೇರಿಂಗ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಯು ಆರ್ ಎಮೋಷ್ನಲಿ ಅವೈಲಬಲ್, ಯು ಆರ್ ಸಪೋರ್ಟಿವ್, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ರೀತಿ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಈ ಪರ್ಸನ್ಗೆ ನಿಮ್ಮ ಲವ್ ಕ್ಲಿಯರ್ಲಿ ಕಾಣಿಸ್ತಾ ಇದೆ. ನೀವು ಎಕ್ಸ್ಪ್ರೆಸ್ ಮಾಡುವ ರೀತಿ, ನೀವು ಕೇರ್ ತೋರಿಸುವ ರೀತಿ, ನೀವು ರೆಸ್ಪೆಕ್ಟ್ ಕೊಡುವ ರೀತಿ, ಇವೆಲ್ಲವೂ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅವರು ಸಮ್ಟೈಮ್ಸ್ ಸರ್ಪ್ರೈಸ್ ಆಗ್ತಾರೆ. ಇಷ್ಟೊಂದು ಜೆನ್ಯೂನ್ ಪರ್ಸನ್ ಇವ್ರು ಯಾವ ರೀತಿ ಈ ರೀತಿ ಲವ್ ಕೊಡ್ತಾ ಇದ್ದಾರಲ್ಲ, ಇಷ್ಟೊಂದು ಜೆನ್ಯೂನ್ ಆಗಿ ಲವ್ ಕೊಡ್ತಾ ಇದ್ದೀರಲ್ಲ, ಇಷ್ಟೊಂದು ಕೇರ್ ಮಾಡ್ತಾರಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅವರಿಗೆ ಅನ್ನಿಸ್ತಾ ಇದೆ ನಿಮ್ಮ ಹಾರ್ಟ್ ಪ್ರೀತಿಯಿಂದ ತುಂಬಿಕೊಂಡಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಬಟ್ ಒಂದು ಡೌಟ್ ಕೂಡ ಅವರ ಮನಸ್ಸಿನಲ್ಲಿದೆ. ಪಾಸಿಟಿವ್ ಎನರ್ಜಿ ಇದ್ದರೂ ಕೂಡ ಒಂದು ಸ್ಮಾಲ್ ಇನ್ಸೆಕ್ಯೂರಿಟಿ ಅವರ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಅವರಿಗೆ ಕೆಲವೊಮ್ಮೆ ಅನ್ನಿಸ್ತಾ ಇದೆ, ಈ ವ್ಯಕ್ತಿ ಬೇರೆ ಯಾರನ್ನಾದರೂ ಲೈಕ್ ಮಾಡ್ತಾರಾ, ಬೇರೆ ಯಾರನ್ನಾದರೂ ಇಷ್ಟಪಡ್ತಾರಾ. ಅಂದರೆ ಮೇ ಬಿ ನೀವು ಫ್ರೆಂಡ್ಲಿ ನೇಚರ್ ಇರ್ಬೋದು, ಎಲ್ಲರ ಜೊತೆ ಸ್ವೀಟಾಗಿ ಮಾತಾಡ್ತೀರಾ, ಅದರಿಂದ ಕೆಲವರು ಈ ರೀತಿ ಅಂದ್ಕೊಂಡಿರ್ಬೋದು, ಜಲಸಿ ಫೀಲ್ ಆಗ್ತಾ ಇದೆ ಇವ್ರಿಗೆ. ಬಟ್ ಇದು ನೆಗೆಟಿವ್ ಡೌಟ್ ಅಲ್ಲ, ಇದು ಪಾಸಿಟಿವ್ ಲವ್ ಎನರ್ಜಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಥಿಂಕ್ ಮಾಡೋದು, ನೀವು ತುಂಬ ಲವ್ ಕೊಡ್ತೀರಾ, ಬಟ್ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮೈಂಡ್ನಲ್ಲಿ ತುಂಬ ಸೀಕ್ರೆಟ್ಸ್ ಇದೆ. ನಿಮ್ಮ ಥಾಟ್ಸ್, ನಿಮ್ಮ ಪಾಸ್ಟ್, ನಿಮ್ಮ ಸ್ಟ್ರಗಲ್ಸ್ ಎಲ್ಲವನ್ನು ಫುಲ್ಲಿ ಓಪನ್ ಆಗಿ ಶೇರ್ ಮಾಡ್ಕೊಂಡಿಲ್ಲ. ನೀವು ಸ್ಮೈಲ್ ಮಾಡ್ತಾ ಇರ್ಬೋದು ಔಟ್ಸೈಡಿಂದ, ಬಟ್ ಇನ್ಸೈಡ್ ಮೆನಿ ಥಿಂಗ್ಸ್ ಆರ್ ಹಿಡನ್. ಅವರಿಗೆ ನಿಮ್ಮ ಇನ್ನರ್ ವರ್ಡ್ ತಿಳ್ಕೋಬೇಕು ಅನ್ನೋ ಆಸೆ ಇದೆ. ನಿಮ್ಮ ಮನಸ್ಸಿನೊಳಗಡೆ ಯಾವ ಸೀಕ್ರೆಟ್ ಇದೆ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಡಿಸೈರ್ ಇದೆ. ಅವರು ನಿಮ್ಮ ಹಾರ್ಟ್ಗೆ ಕ್ಲೋಸ್ ಆಗಬೇಕು, ತುಂಬ ನಿಮ್ಮ ಆತ್ಮೀಯರಾಗಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಈಗ ಪ್ರೆಸೆಂಟಲ್ಲಿ ಇರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿರಬಹುದು. ಬಟ್ ನಿಮ್ಮ ಬಗ್ಗೆ ಈಗ ಪ್ರೆಸೆಂಟ್ ಎನರ್ಜಿಯಲ್ಲಿ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಥಿಂಕ್ ಮಾಡ್ತಾ ಇದ್ದಾರೆ, ನೀವು ರಿವೆಂಜ್ ಟೈಪ್ ಪರ್ಸನ್ ಅಲ್ಲ, ನೀವು ಹೇಟ್ ಇಟ್ಕೊಂಡು ಕೂತ್ಕೊಳ್ಳುವ ವ್ಯಕ್ತಿ ಅಲ್ಲ. ನಿಮಗೆ ಚೀಟ್ ಮಾಡಿದವರನ್ನು ಕೂಡ ನೀವು ಮತ್ತೆ ಹೇಟ್ ಮಾಡೋದಕ್ಕೆ ಹೋಗೋದಿಲ್ಲ, ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನೀವು ಲೈಫ್ನಲ್ಲಿ ಹರ್ಟ್ ಆದರೂ ಅವರನ್ನು ಸೈಡ್ ಮಾಡಿ ಲೈಫ್ನಲ್ಲಿ ಮುಂದಕ್ಕೆ ಹೋಗ್ತೀರಾ. ನಿಮ್ಮ ಥಿಂಕಿಂಗ್ ಏನು ಅಂದರೆ, ಅವರು ಮಾಡಿದ ಕರ್ಮ ಅವರಿಗೆ ಸಿಗುತ್ತೆ, ಈ ರೀತಿ ನೀವು ಥಿಂಕ್ ಮಾಡುವ ವ್ಯಕ್ತಿ. ನೀವು ಯಾವುದೇ ರೀತಿಯಿಂದಲೂ ಸಿಟ್ಟು ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ಈ ಮೆಚುರಿಟಿ ಅವರಿಗೆ ತುಂಬ ಇಂಪ್ರೆಸ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಿಗ್ಗೆಸ್ಟ್ ಕ್ವಾಲಿಟಿ ಏನು ಅಂದರೆ, ಇವ್ರು ಅಂದ್ಕೊಳ್ಳೋದು ಫರ್ಗಿವ್ನೆಸ್. ಯಾರಾದರೂ ಮೋಸ ಮಾಡಿದರೂ ಕೂಡ ನೀವು ರಿವೆಂಜ್ ತಗೊಳ್ಳೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಡ್ರಾಮಾ ಅನ್ನೋದು ಇಲ್ಲ, ಮ್ಯಾನಿಪ್ಯುಲೇಷನ್ ಅನ್ನೋದು ಇಲ್ಲ. ಯು ಬಿಲೀವ್ ಇನ್ ಪ್ಯೂರ್ ಕನೆಕ್ಷನ್. ಈ ಪರ್ಸನ್ಗೆ ಈ ಕ್ವಾಲಿಟಿ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ. ಈಗ ಈ ವ್ಯಕ್ತಿಯ ಟ್ರೂ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋದಾದರೆ, ಅವರ ಟ್ರೂ ಫೀಲಿಂಗ್ಸ್, ಅವರು ನಿಮ್ಮ ಲೈಫ್ನಲ್ಲಿ ಪರ್ಮನೆಂಟ್ ಆಗಿ ಇರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಲಾಯಲ್ ರಿಲೇಷನ್ಶಿಪ್ ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಸೀರಿಯಸ್ ಮೋಡ್ನಲ್ಲಿ ಇರುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಕ್ಯಾಶುವಲ್ ಕನೆಕ್ಷನ್ ಅಲ್ಲ, ರಿಯಲ್ ಕನೆಕ್ಷನ್ ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಈ ವ್ಯಕ್ತಿ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಟೇಟಸ್, ನಿಮ್ಮ DP, ನಿಮ್ಮ ಸ್ಟೋರೀಸ್ ಗಮನಿಸ್ತಾ ಇದ್ದಾರೆ. ನಿಮ್ಮ ಆ್ಯಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮೇ ಬಿ ಅವರು ಮೆಸೇಜ್ ಮಾಡ್ತಾ ಇರ್ಬೋದು, ಕಾಲ್ ಮಾಡ್ತಾ ಇರ್ಬೋದು, ಅಥವಾ ಸೈಲೆಂಟ್ಲಿ ಫಾಲೋ ಮಾಡ್ತಾ ಇರಬಹುದು ನಿಮ್ಮನ್ನು. ಇದು ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇರುವ ರೀತಿ ಕಾಣಿಸ್ತಾ ಇದೆ. ಇಟ್ ಈಸ್ ಕ್ಯೂರಿಯಾಸಿಟಿ ಆ್ಯಂಡ್ ಲವ್ ಎನರ್ಜಿ. ಅಂದರೆ ಈ ವ್ಯಕ್ತಿ ಫೇಕ್ ಐಡಿಯಿಂದ ನಿಮ್ಮನ್ನು ಗಮನಿಸ್ತಾ ಇರ್ಬೋದು, ಕಾಲ್ ಮಾಡಿರ್ಬೋದು, ಮೆಸೇಜ್ ಮಾಡಿರ್ಬೋದು, ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಸ್ಟ್ರಾಂಗ್ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಫ್ರೆಂಡ್ಶಿಪ್ ಆಗಿ ಮಾತ್ರ ಅಲ್ಲ, ಎಮೋಷ್ನಲ್ ಬಾಂಡ್ ಅನ್ನೋದು ಕೂಡ ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಸೋಲ್ ಲೆವೆಲ್ ಕನೆಕ್ಷನನ್ನು
ಇವರು ಇಟ್ಕೊಂಡಿದ್ದಾರೆ. ಆ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನಾವಿಬ್ಬರು ಡೆಸ್ಟಿನಿ ಕನೆಕ್ಷನ್ನಲ್ಲಿದ್ದೀವಿ, ಡಿವೈನ್ ಕನೆಕ್ಷನ್ ನಮ್ಮದು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇದು ಒನ್ ಸೈಡೆಡ್ ಲವ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇಲ್ಲ. ಯು ಲವ್ ದೆಮ್, ದೇ ಲವ್ ಯು. ಡಿಫ್ರೆನ್ಸ್ ಏನು ಅಂದರೆ ನೀವು ಓಪನ್ಲಿ ಶೋ ಮಾಡ್ಕೊಂಡಿದ್ದೀರಾ, ಅವರು ಲಿಟ್ಲ್ ಸ್ಲೋ ಆಗಿ ಎಕ್ಸ್ಪ್ರೆಸ್ ಮಾಡಿರಬಹುದು. ಬಟ್ ಫೀಲಿಂಗ್ಸ್ ಈಕ್ವಲ್ ಆಗಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಫ್ಯೂ ವೀಕ್ಸ್ನಲ್ಲಿ ರಿಲೇಷನ್ಶಿಪ್ ಡೀಪರ್ ಆಗುವ ಚಾನ್ಸಸ್ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗಬಹುದು. ಇಬ್ಬರ ನಡುವೆ ಮಾತುಕತೆ ಅನ್ನೋದು ಸ್ಟಾರ್ಟ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಅವರು ಡೈರೆಕ್ಟಾಗಿ ಹೇಳಬಹುದು. ನಿಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಅವರ ಕಡೆಯಿಂದ ಬರುವ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಅಡ್ವೈಸ್ ಇದೆ ಅಂತ ನೋಡೋದಾದರೆ, ತುಂಬ ಓವರ್ ಥಿಂಕ್ ಮಾಡಬೇಡಿ, ಅನ್ನೆಸೆಸರಿ ಡೌಟ್ ಇಟ್ಕೋಬೇಡಿ, ಓಪನ್ ಕಮ್ಯುನಿಕೇಷನ್ ಮೇಂಟೈನ್ ಮಾಡಿ. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಅವರು ನಿಮ್ಮನ್ನು ಲವ್ ಮಾಡ್ತಾ ಇದ್ದಾರೆ, ಅವರು ಲಾಯಲ್ ರಿಲೇಷನ್ಶಿಪ್ ಬಯಸ್ತಾ ಇದ್ದಾರೆ, ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅವರಿಗೆ ನಿಮ್ಮ ಹಾರ್ಟ್ನ ಪ್ಯೂರಿಟಿ ಬಗ್ಗೆ ಗೊತ್ತಿದೆ. ಕೆಲವೊಂದು ವೇಳೆ ಇವರು ನಿಮ್ಮ ಹತ್ರ ಜಲಸಿ ಫೀಲ್ ಮಾಡ್ಕೊಂಡಿರ್ಬೋದು. ಅಂದರೆ ನೀವು ಇವರಿಂದ ದೂರ ಆಗಿದ್ದೀರಾ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ DP ಅಥವಾ ನಿಮ್ಮ ಫೋಟೋಸ್ ಅಥವಾ ನೀವು ಯಾವುದಾದ್ರೂ ಪೋಸ್ಟ್ ಆಗ್ತಾ ಇದ್ದೀರಾ, ಇದರ ಬಗ್ಗೆ ಜಲಸಿ ಫೀಲ್ ಮಾಡ್ಕೊಂಡಿರ್ಬೋದು. ಅಂದರೆ ನೀವು ಇವರ ಲೈಫ್ನಲ್ಲಿ ಇಲ್ಲದೇ ಇದ್ದರೂ ಕೂಡ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇಲ್ಲದೇ ಇದ್ದರೂ ಕೂಡ ನೀವು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಜಲಸಿ ಫೀಲ್ ಮಾಡ್ಕೊಂಡಿರ್ಬೋದು. ಬಟ್ ಇದು ಪೊಸೆಸಿವ್ ಲವ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಫ್ಯೂಚರ್ ಕಮಿಟ್ಮೆಂಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಲವ್ ಎನರ್ಜಿ ತುಂಬ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಹಾರ್ಟ್ ಪ್ಯೂರ್ ಆಗಿದೆ. ವೆನ್ ಲವ್ ಈಸ್ ರಿಯಲ್ ಇಟ್ ಆಲ್ವೇಸ್ ಫೈಂಡ್ಸ್ ಇಟ್ಸ್ ವೇ. ಯೂನಿವರ್ಸ್ ನಿಮ್ಮ ಜೊತೆ ಇದೆ. ಟೇಕ್ ಕೇರ್, ಸ್ಟೇ ಪಾಸಿಟಿವ್. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.